ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅನಿಲ್ ಕುಮಾರ್ ನ್ಯೂಮರಾಲಜಿಸ್ಟ್ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ರಾಜಯೋಗದ ಬಗ್ಗೆ ನಾನು ಮಾತಾಡ್ತೀನಿ. ನಮ್ಮ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ರಾಜಯೋಗ ಪ್ರೆಸೆನ್ಸ್ ಇದೆಯಾ ಅಥವಾ ಇಲ್ವಾ ಅನ್ನೋದು ಈ ಡೇಟ್ ಆಫ್ ಬರ್ತ್ ಅನಲೈಸ್ ಮಾಡೋ ಮುಖಾಂತರ ನ್ಯೂಮರಾಲಜಿಸ್ಟ್ ಮಾತ್ರ ಗೊತ್ತಾಗುತ್ತೆ. ಸೊ ನ್ಯೂಮರಾಲಜಿಸ್ಟ್ ಕಲ್ತಿರ್ತಾರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಮುಖಾಂತರ ಯಾವ ರಾಜಯೋಗ ಅವೈಲಬಲ್ ಇದೆ. ಇನ್ ಕೇಸ್ ಸಮ್ಟೈಮ್ಸ್ ರಾಜಯೋಗ ಇರೋದಿಲ್ಲ, ಅದನ್ನು ಹೇಗೆ ನಾವು ಆ್ಯಕ್ಟಿವೇಟ್ ಮಾಡಬೇಕು ನ್ಯೂಮರಾಲಜಿ ಪ್ರಕಾರ ಅದನ್ನು ಕೂಡ ನ್ಯೂಮರಾಲಜಿಸ್ಟ್ ಹೇಳ್ಕೊಡ್ತಾರೆ. ಸ್ನೇಹಿತರೆ, ನೀವು ನಿಜವಾಗ್ಲೂ ಸಕ್ಸಸ್ ಆಗಬೇಕು ಅಂತಂದರೆ ಫಸ್ಟು ನಿಮ್ಮ ಒಂದು ಬರ್ತ್ ಚಾರ್ಟ್ ನಿಮ್ಮ ಒಂದು ನೇಮ್ಗೆ ಕರೆಕ್ಟಾಗಿರಬೇಕು. ಡ್ರೈವರ್ ನಂಬರು ಮತ್ತು ಕಂಡಕ್ಟರ್ ನಂಬರು ಎರಡೂ ಕೂಡ ನೋಡಬೇಕಾಗತ್ತೆ. ಅದನ್ನು ನೋಡಿ ನಿಮ್ಮ ಒಂದು ನೇಮು ಕರೆಕ್ಟಾಗಿ ಇದೆಯೋ ಇಲ್ವೋ ಅನ್ನೋದು ನಿರ್ಧಾರ ಆಗುತ್ತೆ. ಕರೆಕ್ಟಾಗಿತ್ತು ಅಂದರೆ ಖಂಡಿತವಾಗ್ಲೂ ನಿಮ್ಮ ಸಕ್ಸಸ್ ಸಿಗಲೇಬೇಕು. ಕರೆಕ್ಟಾಗಿಲ್ಲ ಅಂತಂದರೆ ಅಡಚಣೆಗಳು ತುಂಬ ಜಾಸ್ತಿ ಇರುತ್ತೆ, ಜೀವನದಲ್ಲಿ ಸಕ್ಸಸ್ಸು ಸಿಗೋದು ತುಂಬ ಕಡಿಮೆ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ರಾಜಯೋಗ ಯಾವ ನಂಬರು ಯಾವ ರಾಜಯೋಗ ನಿರ್ಧರಿಸುತ್ತೆ ಅಂತಕ್ಕಂಥದ್ದನ್ನು ಹೇಳ್ತೀನಿ. ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ 4, 5, 6 ಈ 3 ಅಂಕಿಗಳಿದ್ದರೆ ಮೂಲಾಂಕದಿಂದ ಬಂದಿರ್ಬೋದು ಅಥವಾ ಭಾಗ್ಯಾಂಕದಿಂದ ಬಂದಿರ್ಬೋದು, ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತಲ್ಲಿ ಯಾವುದೇ ಸಂಖ್ಯೆ ಇರ್ಬೋದು. 4, 5, 6 ಈ 3 ಅಂಕೆಗಳಿದ್ದರೆ ಖಂಡಿತವಾಗ್ಲೂ ನಿಮಗೆ ಉತ್ತಮವಾದ ರಾಜಯೋಗ ಇದ್ದೇ ಇರುತ್ತೆ. ನಿಮ್ಮ ಸಕ್ಸಸ್ನ ಯಾರ ಕೈಲೂ ಸ್ಟಾಪ್ ಮಾಡೋಕ್ಕಾಗಲ್ಲ. ನೇಮ್ ಕರೆಕ್ಟಾಗಿದ್ದರೆ ಮಾತ್ರ. ಇದು ಒಂದು ತುಂಬ ಪ್ರಮುಖವಾದಂಥ ಒಂದು ಅಂಶ ಸ್ನೇಹಿತರೆ ಈ ನ್ಯೂಮರಾಲಜಿಲಿ. ನೀವು ನೋಡಿರ್ಬೋದು, ಅಭಿಷೇಕ್ ಬಚ್ಚನ್ ಅಂತಿತ್ತು ಅವರ ಹೆಸರು. ಅದನ್ನು ಅಭಿಷೇಕ್ ಎ ಬಚ್ಚನ್. ನೀವು ಗೂಗಲಲ್ಲಿ ಚೆಕ್ ಮಾಡ್ಬೋದು, ಹಳೆ ಹೆಸರೇನು ಅಭಿಷೇಕ್ ಬಚ್ಚನ್ದು, ಹಳೆ ಹೆಸರೇನು ಹೊಸ ಹೆಸರೇನು ಗೊತ್ತಾಗುತ್ತೆ ನೀವು ಗೂಗಲಲ್ಲಿ ಚೆಕ್ ಮಾಡಿದ್ರೆ. ಐಶ್ವರ್ಯ ರೈ ಇರ್ಬೋದು, ಅಭಿಷೇಕ್ ಬಚ್ಚನ್ ಇರ್ಬೋದು, ಸುನಿಲ್ ಶೆಟ್ಟಿ ಇರ್ಬೋದು, ಧರ್ಮೇಂದ್ರ ಇರ್ಬೋದು, ತುಂಬ ಜನ ಅಂದರೆ ದೀಪಿಕಾ ಪಡುಕೋಣೆ ಇರ್ಬೋದು, ತುಂಬ ಜನ ಒಂದು ಸ್ಮಾಲ್ ನೇಮ್ ಕರೆಕ್ಷನ್ನ ಮಾಡ್ಕೊಂಡಿದ್ದಾರೆ. ಆ ಸ್ಮಾಲ್ ನೇಮ್ ಕರೆಕ್ಷನ್ ಮಾಡಿದ್ಮೇಲೆ ಅವರಿಗೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಏನು ಹೇಳ್ತೀವಿ ಒಂದು ಇದು ಸಿಕ್ಕಿದೆ, ಅವ್ರ ಸಾಧನೆ ಅಂತಕ್ಕಂಥದ್ದು ಸಿಕ್ಕಿದೆ. ಅವ್ರಿಗೆ ಒಳ್ಳೆ ಉತ್ತಮವಾಗಿ ಬೆಳೆದಿರ್ತಕ್ಕಂಥದ್ದನ್ನು ನಾವು ನೋಡಿರ್ಬೋದು. ಅಭಿಷೇಕ್ ಬಚ್ಚನ್ ನೀವು ನೋಡಿರ್ಬೋದು, ಫಸ್ಟು ತುಂಬ ಫಿಲಮ್ಸ್ಗಳೆಲ್ಲ ಫ್ಲಾಪ್ ಆಗ್ತಿತ್ತು. ಅವರ ಡೇಟ್ ಆಫ್ ಬರ್ತ್ ಅನಲೈಸ್ ಮಾಡಿದ್ಮೇಲೆ ಅವರು ಆ್ಯಸ್ ಪರ್ ಇಸ್ ಡೇಟ್ ಆಫ್ ಬರ್ತ್ ಆ್ಯಕ್ಷನ್ ಪ್ಲೇನ್ ಅಂದರೆ 216 ಇರೋದ್ರಿಂದ ಅವರು ಸ್ಪೋರ್ಟ್ಸಲ್ಲಿ ಬೆಳವಣಿಗೆ ಕಾಲಿಟ್ಟರೆ ಖಂಡಿತವಾಗ್ಲೂ ಅವರು ತುಂಬ ಬೆಳಿಬೋದು ಅಂತಕ್ಕಂಥ ಮಾತನ್ನು ತಿಳ್ಕೊಂಡ್ಮೇಲೆ ಅಭಿಷೇಕ್ ಬಚ್ಚನ್ ಅವರು ಏನು ಮಾಡಿದ್ರು, ಒಂದು ಸ್ಪೋರ್ಟ್ಸಲ್ಲಿ ತೊಡಗಿಸ್ಕೊಂಡ್ರು ಅವ್ರನ್ನ. ಸ್ಪೋರ್ಟ್ಸಲ್ಲಿ ಈಸ್ ಗೆಟಿಂಗ್ ಮೋರ್ ಮನಿ ಕಂಪೇರ್ ಟು ದ ಫಿಲಮ್ ಫೀಲ್ಡ್. ಸೊ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಮುಖಾಂತರ ನಾವು ನಿಮ್ಮ ಪ್ರೊಫೆಷನ್ ಯಾವ್ದು ನಿರ್ಧಾರ ಮಾಡ್ಬೋದು. ಆಮೇಲೆ ನೀವು ನಿಮ್ಮಲ್ಲಿ ರಾಜಯೋಗ ಪ್ರೆಸೆನ್ಸ್ ಇದೆಯಾ ಇಲ್ವಾ, ಇನ್ ಕೇಸ್ ಇಲ್ಲ ಅಂತಂದರೆ ಹೇಗೆ ಆ್ಯಕ್ಟಿವೇಟ್ ಮಾಡೋದು ರಾಜಯೋಗನ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಏನೆಲ್ಲ ಒಂದಲ್ಲ ಒಂದು ತೊಂದರೆ ಇದ್ದೇ ಇರುತ್ತೆ. ಡ್ರೈವರ್ ಸರಿ ಇದ್ದರೆ ಕಂಡಕ್ಟರ್ ಸರಿ ಇರಲ್ಲ, ಕಂಡಕ್ಟರ್ ಸರಿ ಇದ್ದರೆ ಡ್ರೈವರ್ ಸರಿ ಇರಲ್ಲ, ಕೆಲವೊಬ್ರಿಗೆ ಎರಡೂ ಸರಿ ಇರಲ್ಲ, ಕೆಲವೊಬ್ರಿಗೆ ಸರಿ ಇದ್ರೂ ಕೂಡ ನೇಮ್ ಮಿಸ್ ಮ್ಯಾಚ್ ಆಗಿರುತ್ತೆ, ಅಂದರೆ ನೇಮು ಅಲೈನ್ಮೆಂಟ್ಲಿ ಇರಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ನೇಮ್ನ ಕರೆಕ್ಟ್ ಇದೆಯೋ ಇಲ್ವೋ ನಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಅದನ್ನು ತುಂಬ ಅದು ಪ್ರಮುಖವಾದಂಥ ಅಂಶ. ನೆಕ್ಸ್ಟ್ ಬರ್ತಕ್ಕಂಥದ್ದು ನಿಮ್ಮ ಮೊಬೈಲ್ ನಂಬರು. ನಿಮ್ಮ ಮೊಬೈಲ್ ನಂಬರು ನಿಮ್ಮ ಮೂಲಾಂಕಕ್ಕೂ ಭಾಗ್ಯಾಂಕಕ್ಕೂ ಮ್ಯಾಚ್ ಆಗ್ತಾ ಇದೆಯಾ, ನಿಮ್ಮ ಮಿತ್ರ ಸಂಖ್ಯೆಯಲ್ಲಿ ಇದೆಯಾ, ನಿಮ್ಮ ಫ್ರೆಂಡ್ಲಿ ನಂಬರಲ್ಲಿ ಇದೆಯಾ, ನಿಮ್ಮ ಲಕ್ ನಂಬರ್ ಇಲ್ಲಿ ಇದೆಯಾ, ಅದನ್ನ ಕಂಡುಹಿಡ್ಕೋಬೇಕಾಗತ್ತೆ. ಸೊ ತುಂಬ ಇದೆ. ನ್ಯೂಮರಾಲಜಿ ಇಸ್ ಲೈಕ್ ಓಷನ್, ಸಮುದ್ರ ಅಂತ ಹೇಳ್ತೀವಿ ಇದನ್ನು. ಸೊ ತುಂಬ ಇದೆ. ನಾವು ಕಲ್ತಿರೋದ್ರಿಂದ ನಿಮಗೆ ಈ ಸಣ್ಣ ಒಂದು ವಿಡಿಯೋ ಮುಖಾಂತರ ನಿಮಗೆ ಅದನ್ನು ಜ್ಞಾನಾರ್ಜನೆಯನ್ನು ಕೊಡ್ತಾ ಇದ್ದೀನಿ. ನನ್ನ ಕನ್ಸಲ್ಟೇಷನ್ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಕಾಲಮಲ್ಲಿ ನನ್ನ ಮೊಬೈಲ್ ನಂಬರ್ ಹಾಕಿದ್ದೀನಿ. ಆ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಕನ್ಸಲ್ಟೇಷನ್ ಸಿಗುತ್ತೆ. ಆ ಕನ್ಸಲ್ಟೇಷನ್ ನಾಮಿನಲ್ ಫೀಸ್ ಇರುತ್ತೆ. ಆ ಫೀಸ್ ಪೇ ಮಾಡಿ ನೀವು ಕನ್ಸಲ್ಟೇಷನ್ನ ತಗೊಳ್ಬೇಕಾಗತ್ತೆ. ಈ ಕನ್ಸಲ್ಟೇಷನ್ ಮುಖಾಂತರ ನಿಮಗೆ ಒಂದು ಹ್ಯಾಂಡ್ ಮೇಡ್ ರಿಪೋರ್ಟು
5 ಪೇಜ್ ಹ್ಯಾಂಡ್ಮೇಡ್ ರಿಪೋರ್ಟ್ ಸಿಗುತ್ತೆ. ಅದು ಹ್ಯಾಂಡ್ಮೇಡ್ ರಿಪೋರ್ಟ್ ಕೊಟ್ಟಾದಮೇಲೆ ಅದನ್ನು ನೀವು ಎಲ್ಲ ಅವಲೋಕನ ಮಾಡಿದ್ಮೇಲೆ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದು ಹಾಫ್ ಆನ್ ಅವರ್ ನಿಮಗೆ ಒಂದು ಕನ್ಸಲ್ಟೇಷನ್ ಇರುತ್ತೆ, ಆನ್ಲೈನ್ ಕನ್ಸಲ್ಟೇಷನ್ ಇರುತ್ತೆ. ಆ ಕನ್ಸಲ್ಟೇಷನ್ ಮುಖಾಂತರ ನಿಮ್ಮ ಒಂದು ಏನು ರಿಪೋರ್ಟ್ ಕೊಟ್ಟಿದ್ವಿ ಅದನ್ನು ಕ್ಲಾರಿಫಿಕೇಷನ್ ಮಾಡ್ಕೋಬೋದು. ಆಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಅದರಲ್ಲಿ ಕ್ಲಾರಿಫೈ ಮಾಡ್ಬೋದು. ಮತ್ತು ಏನು ಪಾಲಿಸಬೇಕು ಅದನ್ನು, ಆಮೇಲೆ ಯಾವ ರೆಮಿಡೀಸ್ ಮಾಡಬೇಕು ಎಲ್ಲದನ್ನು ಕೂಡ ಸವಿಸ್ತರವಾಗಿ ಒಂದು ಆನ್ಲೈನ್ ಮುಖಾಂತರ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಆ್ಯಕ್ಚುಲಿ ನಂದು ತುಂಬ ಮಿಸ್ಟರ್ ಸಂದೀಪ್ ಬಜಾಜ್ ಅವ್ರಿಗೆ ನಾನು ಯಾವತ್ತೂ ನಮಸ್ಕಾರವನ್ನು ಸಲ್ಲಿಸ್ತೀನಿ. ಯಾಕಂತಂದರೆ ಅವರು ನನಗೆ ಅತ್ಯಂತ ಒಳ್ಳೆ ವಿದ್ಯೆನ ಅಂದರೆ ನ್ಯೂಮರಾಲಜಿನ ಕಳಿಸ್ಕೊಟ್ಟಿದ್ದಾರೆ ನನಗೆ. ಅವರು ಸಂದೀಪ್ ಬಜಾಜ್ ವರ್ಲ್ಡ್ ಫೇಮಸ್ ನ್ಯೂಮರಾಲಜಿಸ್ಟು, ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಅವರು ಸ್ಟೂಡೆಂಟ್ ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ ನನಗೆ ಆ್ಯಕ್ಚುಲಿ. ಸೊ ತುಂಬ ಅತ್ಯಂತ ಅದ್ಭುತವಾಗಿ ನನಗೆ ಒಂದು ನ್ಯೂಮರಾಲಜಿ ಜ್ಞಾನಾರ್ಜನೆನ ನೀಡಿದ್ದಾರೆ. ಅವ್ರಿಗೆ ಯಾವತ್ತೂ ನನ್ನ ಚಿನ್ನರೋಡಿ ಅವ್ರನ್ನ ಫಾಲೋ ಮಾಡಿದ್ಮೇಲೆ ಖಂಡಿತವಾಗ್ಲೂ ನನ್ನ ಲೈಫಲ್ಲಿ ತುಂಬ ಡೆವಲಪ್ ಆಗಿದ್ದೀನಿ ಅಂತಕ್ಕಂಥ ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾನು ಏನು ಹೇಳಿದೆ, 4, 5, 6 ಫಸ್ಟು ರಾಜಯೋಗ. ಅದು ಯಾವತ್ತು ಫಸ್ಟ್ ರಾಜಯೋಗ ಅಂತೀವಿ. 4, 5, 6 ಇತ್ತು ಅಂದರೆ 4, 5, 6 ಇತ್ತು ಅಂದರೆ ಇನ್ನೇನು ಇರೋ ಅವಶ್ಯಕತೆ ಇಲ್ಲ ಡೇಟ್ ಆಫ್ ಬರ್ತಲ್ಲಿ. ನೆಕ್ಸ್ಟ್ ರಾಜಯೋಗ ಅಂತಂದರೆ 2, 5, 8 ಅಂದರೆ ಪ್ರಾಪರ್ಟಿ ಯೋಗ ಅಂತ ಹೇಳ್ತೀವಿ ಅದನ್ನು. 2, 5, 8 ಐದರ ಡೇಟ್ ಆಫ್ ಬರ್ತಲ್ಲಿ ನಿಮಗೆ ಎಲ್ಲಾದರೂ ಕೂಡ 2, 5, 8 ಇಲ್ಲ ಅಂತಂದರೆ ಡ್ರೈವರಿಂದ ಇಲ್ಲ ಕಂಡಕ್ಟರಿಂದ ಮೂಲಾಂಕ ಇಲ್ಲ ಭಾಗ್ಯಾಂಕದಿಂದ ನಿಮಗೆ 2, 5, 8 ಸಿಕ್ಕಿದ್ರೆ ಅದು ಕೂಡ ಒಂದು ಉತ್ತಮವಾದ ರಾಜಯೋಗ ಅಂತಕ್ಕಂಥ ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇತ್ತು ಅಂದರೆ ಆ ಯೋಗ ಇತ್ತು ಅಂದರೆ ನಿಮಗೆ ಪ್ರಾಪರ್ಟೀಸ್, ಯು ಹ್ಯಾವ್ ಟು ಇನ್ವೆಸ್ಟ್ ಇನ್ ಟು ದ ರಿಯಲ್ ಎಸ್ಟೇಟ್. ಎಸ್ಪೆಷಲಿ ರಿಯಲ್ ಎಸ್ಟೇಟ್ಗೆ ನಿಮ್ಮ ಒಂದು ಇದನ್ನು ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅಲ್ಲಿ ಡಬಲ್, 3, 4 ಟೈಮ್ಸು ದ್ವಿಗುಣ ಆಗುವಂಥ ಚಾನ್ಸಸ್ಸು ನಿಮಗೆ ಜಾಸ್ತಿ ಇರುತ್ತೆ. ಇದು ಈ ವಿಡಿಯೋದಲ್ಲಿ 2 ರಾಜಯೋಗಗಳಿದ್ದೀನಿ. ಒಂದು 4, 5, 6 ಮತ್ತೊಂದು 2, 5, 8. ಇನ್ನು ಮತ್ತೊಂದು ವಿಡಿಯೋಗಳಲ್ಲಿ ಸುಮಾರು ಇನ್ನೂ ಕೆಲವು ರಾಜಯೋಗಗಳಿದ್ದಾವೆ. ಆ ಯಾವ ರಾಜಯೋಗಗಳು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಈ ನ್ಯೂಮರಾಲಜಿ ಅಂತಕ್ಕಂಥದ್ದು, ಈವನ್ ಐ ಆಮ್ ಆಲ್ಸೋ ವೆಲ್ ಎಜುಕೇಟೆಡ್. ಕೆಲವೊಬ್ಬರು ಅಂತಾರೆ ಕೆಲ್ಸಕ್ಕೆ ಬರ್ದೇ ಇದ್ದವ್ರು ಮಾತ್ರ ಈ ನ್ಯೂಮರಾಲಜಿ ನಂಬೋದು ಅಂತ. ಐ ಹ್ಯಾವ್ 5 degrees. ಐ ಹ್ಯಾವ್ ಕಂಪ್ಲೀಟೆಡ್ BA, MSW, LLB, LLM and PhD. Okay, I have 5 degrees, but still I believe in numerology. Why? Because I have adapted in my life numerology. I got more success. So if you like to get success in this field, definitely contact and consult me. I have mentioned the mobile number in the YouTube description column. You can contact me, you can take consultation from my end. Thank you.